ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇದು ನನ್ನ ಸೀಮಂತದ ವ್ಲಾಗ್ ಆಗಿರುತ್ತೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತು ನನ್ನದು ಸೀಮಂತ ಇದೆ. ಸೊ ಹಾಗಾಗಿ ಚಿಕ್ಕದಾಗಿ ವ್ಲಾಗ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಹೆಣ್ಮಕ್ಳಿಗೂ ಅಷ್ಟೇ ಈ ಟೈಮಲ್ಲಿ ಸೀಮಂತ ಮಾಡಿಸ್ಕೊಬೇಕು, ಗುಡ್ ವೈಬ್ಸ್ ಇರಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ. ಸೊ ಅದು ಎಲ್ಲರ ಲೈಫಲ್ಲೂ ಆಗಲ್ಲ. ಕೆಲವು ಸಲ ಎಲ್ಲರೂ ಸೆಕೆಂಡ್ದಲ್ವಾ ಅಂತೇಳಿ ನೆಗ್ಲೆಕ್ಟ್ ಮಾಡಿ ಅವ್ರಿಗೆ ಸೀಮಂತ ಮಾಡಲ್ಲ. ಬಟ್ ಪ್ರೆಗ್ನೆಂಟ್ ಲೇಡೀಸ್ಗೆ ಖಂಡಿತವಾಗ್ಲೂ ಇಷ್ಟ ಇರುತ್ತೆ ಸೀಮಂತ ಮಾಡಿಸ್ಕೋಬೇಕು ಅಂತ ಹೇಳಿ. ದಯವಿಟ್ಟು ಮನೆಯವರು ಅದನ್ನು ಅರ್ಥ ಮಾಡಿಕೊಂಡು ಚಿಕ್ಕ ಚಿಕ್ಕ ಆಸೆಗಳನ್ನ ಈಡೇರಿಸಿದ್ರೆ ಅವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಸೊ ಇವತ್ತು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿದು ಸೀಮಂತ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ನನ್ನ ಸೀಮಂತ ಪ್ರೋಗ್ರಾಮ್ ಎಲ್ಲ ಹೇಗೆ ನಡೀತು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ನಾನ ಪೂಜೆ ಎಲ್ಲ ಮುಗೀತು. ಸೊ ನಾನು ರೆಡಿಯಾಗಿ ನೆಕ್ಸ್ಟು ಹೇಗೆ ರೆಡಿಯಾಗಿದ್ದೆ ಮತ್ತು ಸೀಮಂತ ಎಲ್ಲ ಹೇಗೆ ನಡೀತು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಮನೇಲೂ ಕೂಡ ಈ ರೀತಿ ಫಂಕ್ಷನ್ ಆಗಿದೆಯಾ, ನಿಮ್ಮದು ಸೆಕೆಂಡ್ ಪ್ರೆಗ್ನೆನ್ಸಿ ಸೀಮಂತ ಆಗಿದೆಯಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಎಷ್ಟು ಜನಕ್ಕೆ ಆಗಿದೆ ಅಂತೇಳಿ ನಾನು ತಿಳ್ಕೊತೀನಿ. ಸೊ ನನಗಂತೂ ತುಂಬಾ ಖುಷಿಯಾಗಿದೆ. ನೋಡಬೇಕು. ಹಾಗಿದ್ರೆ ಪೂರ್ತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ದಯವಿಟ್ಟು. ಇದು ಸೀಮಂತದ ಹಿಂದಿನ ದಿನದ ಫೋಟೋಸು. ಸೊ ಇಲ್ಲಿ ನಾವು ಎಲ್ಲರೂ ಕೂಡ ಸೀಮಂತದ ಹಿಂದಿನ ದಿನ ಸ್ವಲ್ಪ ಮೆಹಂದಿನ ಹಾಕಿಸ್ಕೊಳ್ತಾ ಇದ್ವಿ. ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿರುವಾಗ ಈ ರೀತಿಯಾಗಿ ಯಾವುದೇ ಮೆಹಂದಿ ಆರ್ಟಿಸ್ಟನ್ನು ಕರೆಸಿ ಮೆಹಂದಿ ಏನು ಹಾಕಿಸ್ಕೊಂಡಿರಲಿಲ್ಲ. ಸೊ ನನಗೆ ಅವಾಗ ಅಷ್ಟು ಗೊತ್ತೂ ಆಗ್ತಿರ್ಲಿಲ್ಲ. ಬಟ್ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೇನು ಮಿಸ್ ಆಗಿತ್ತು ಅದನ್ನು ಇವಾಗಲಾದರೂ ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೆ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ರೂ ಕೂಡ ನನಗೆ ಏನೇನು ಅನ್ನಿಸ್ತಿತ್ತು ಎಲ್ಲನೂ ಕೂಡ ಮಾಡ್ಕೊತಾ ಇದ್ದೆ. ನನಗೆ ತುಂಬ ಅನ್ನಿಸ್ತಿತ್ತು ಮೆಹಂದಿನ ಹಾಕಿಸ್ಕೊಬೇಕು ಅಂತ ಹೇಳಿ. ಹಾಗಾಗಿ ನಾನು ನಮ್ಮನೆ ಪಕ್ಕದಲ್ಲೇ ಇರೋವಂಥದ್ದು ಈ ಹುಡುಗಿ, ಇವಳು ನನಗೆ ಹೇಗೆ ಪರಿಚಯ ಆದ್ಲು ಅಂತ ಹೇಳಿದ್ರೆ, ನನ್ನ ಹತ್ರ ಇವಳು ಸ್ಟಿಚಿಂಗ್ ಮಾಡಿಸ್ಕೊಳ್ಳೋಕ್ಕೆ ಬರ್ತಿದ್ಲು, ಇವಳು ಮತ್ತು ಇವ್ರ ಅಕ್ಕ. ಸೊ ಹೀಗೆ ಮಾತಾಡುವಾಗ ಏನೋ ಸ್ಟಿಚ್ ಮಾಡೋಕ್ಕೆ ಬಂದಾಗ, ನೀನು ಮೆಹಂದಿ ಹಾಕ್ತೀಯಾ ಅಂತ ಕೇಳಿದಾಗ, ಹ್ಞೂ ಅಕ್ಕ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ಆ್ಯಕ್ಚುಲಿ ಅವಳು ಮುಸ್ಲಿಂ ಹುಡುಗಿ, ಅವ್ರ ಕಡೆ ಎಲ್ಲ ನಾರ್ಮಲ್ ಆಗಿ ಮೆಹಂದಿ ಪ್ರಾಕ್ಟೀಸ್ ಮಾಡೋದು ಕಾಮನ್ ಇರುತ್ತೆ. ಸೊ ಅವಳು ಇವಾಗ ತಾನೇ ಪ್ರಾಕ್ಟೀಸ್ನ ಶುರು ಮಾಡಿದ್ಲು. ಇಟ್ಸ್ ಓಕೆ, ಪರವಾಗಿಲ್ಲ, ನಾನೇ ಹಾಕ್ಕೊಡ್ತೀನಿ ಅಂತ ಹೇಳಿದ್ಲಲ್ಲ ಅಂಥೇಳಿ ಅವಳನ್ನೇ ಕರೆಸಿದ್ದೆ. ಅವಳೇ ನೀಟಾಗಿ ಮೆಹಂದಿನ ಹಾಕ್ಕೊಡ್ಲು. ಇವಾಗ ಪ್ರಾಕ್ಟೀಸ್ ಮಾಡ್ತಿರೋದಾದ್ರೂ ಕೂಡ ತುಂಬ ಚೆನ್ನಾಗಿ ಹಾಕಿದ್ಲು. ಅಂದರೆ ತುಂಬ ನಿಧಾನಕ್ಕೆ ಹಾಕ್ಬಿಟ್ಲು. ಒಂದು 3 hours ತೊಗೊಂಡ್ಲು. ನನಗೆ ಸ್ವಲ್ಪ ಬೆನ್ನೆಲ್ಲ ನೋವು ಬಂದ್ಬಿಟ್ಟಿತ್ತು. ಆದರೂ ಕೂಡ ಪಾಪ ಇವಾಗ ಹಾಕ್ತಿರೋದಲ್ವ, ಅವಳು ಕಲಿತಿರೋದಲ್ವ ಅಂತ ಹೇಳಿ ಪೇಷನ್ಸಿಂದ ಕಾಯ್ತಾ ಇದ್ದೆ. ಹಾಗೆ ಇಲ್ಲಿ ರಾಶಿ, ಲಹರಿ ಎಲ್ರಿಗೂ ಕೂಡ ಪಲ್ಲು ಮೆಹಂದಿನ ಹಾಕ್ತಾ ಇದ್ದಾಳೆ. ನನ್ನ ಮೆಹಂದಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಾನೇನು ತೀರಾ ಗ್ರ್ಯಾಂಡಾಗಿ ಹಾಕಿಸ್ಕೊಂಡಿಲ್ಲ, ಸಿಂಪಲಾಗಿ ಹಾಕಿಸ್ಕೊಂಡಿದ್ದೀನಿ. ಒಂದು ಬೇಬಿ ಥೀಮಲ್ಲಿ ನನಗೆ ತುಂಬ ಇತ್ತು ಅನ್ನಿಸ್ತಾ ಇತ್ತು ಹಾಕಿಸ್ಕೋಬೇಕು ಅಂತೇಳಿ. ಹಾಗಾಗಿ ಸಿಂಪಲಾಗಿ ಹಾಕಿಸ್ಕೊಂಡಿದ್ದೀನಿ. ಇನ್ನು ಮಕ್ಳಿಗೆಲ್ರಿಗೂ ಕೂಡ ಪಲ್ಲು ಹಾಕ್ಕೊಡ್ತಾ ಇದ್ಲು, ರಾಶಿ ಮತ್ತು ಲಹರಿ ಇದ್ರಲ್ವ, ಸೊ ಅವರಿಗೆ. ಹಾಗೆ ಮೆಹಂದಿ ಎಲ್ಲ ಹಾಕಿಸ್ಕೊಂಡಿದ್ದು ಆದಮೇಲೆ ನಾವು ಡೆಕೋರೇಷನ್ ಅವ್ರಿಗೆ ಯಾರಿಗೂ ಕೂಡ ಹೇಳಿರಲಿಲ್ಲ. ನಾವೇ ಮನೆಯಲ್ಲಿ ಈ ರೀತಿಯಾಗಿ ಸಿಂಪಲಾಗಿ ಡೆಕೋರೇಷನ್ ಎಲ್ಲ ನೈಟೇ ಮಾಡಿ ಮಲ್ಕೊಂಡಿದ್ವಿ. ನಾವು ಬೆಳಗ್ಗೆ ಎದ್ದ ಮೇಲೆ ಪೂಜೆ ಸ್ನಾನ ಎಲ್ಲ ಮುಗಿಸಿದ ಆದಮೇಲೆ ನಾನೇ ಈ ರೀತಿ ರೆಡಿಯಾಗಿದ್ದೆ. ನಾನು ಯಾವುದೇ ರೀತಿ ಪಾರ್ಲರ್ ಅವ್ರನ್ನ ಕರೆಸ್ಕೊಂಡಿರಲಿಲ್ಲ. ನಾನೇ ಈ ರೀತಿ ಸಿಂಪಲಾಗಿ ರೆಡಿಯಾಗಿದ್ದೆ. ಅಂದರೆ ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕಿಂತ 1 hour ಮುಂಚೆನೇ ನಾನು ರೆಡಿಯಾಗಿ ಈ ರೀತಿ ಸಿಂಪಲಾಗಿ ಫೋಟೋಸ್ನೆಲ್ಲ ತೆಗೆಸ್ಕೊಂಡೆ. ಯಾಕಂತ ಹೇಳಿದ್ರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆಬ್ವಿಯಸ್ಲಿ ನಾನು ಫೋಟೋಸ್ ಯಾವುದೂ ತೆಗೆಸ್ಕೊಂಡಿರಲಿಲ್ಲ, ಈ ರೀತಿ ಫೋಟೋಶೂಟು ಮಾಡಿಸ್ಕೊಂಡಿರಲಿಲ್ಲ. ಹಾಗಾಗಿ ಸೊ ನನಗೂ ಅನ್ನಿಸ್ತಾ ಇತ್ತು ಮಾಡಿಸ್ಕೋಬೇಕು ಅಂತ ಹೇಳಿ. ಹಾಗಾಗಿ ಫಂಕ್ಷನ್ ಸ್ಟಾರ್ಟ್ ಆಗೋದು 1 hourಗಿಂತ ಮುಂಚೆನೇ ನಾನು ಈ ರೀತಿಯಾಗಿ ರೆಡಿಯಾಗಿ ಒಂದು ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡ್ವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ 3 ಜನ ಒಂದು ಫೋಟೋಸ್ನ ತೆಗೆಸ್ಕೊಂಡ್ವಿ. ಮೇಕಪ್ಪು ಅಷ್ಟೇ, ನಾನಿಲ್ಲಿ ಯಾವುದೇ ಮೇಕಪ್ ಆರ್ಟಿಸ್ಟ್ನ ಕರೆಸಿರಲಿಲ್ಲ, ನಾನೇ ಈ ರೀತಿಯಾಗಿ ರೆಡಿಯಾಗಿದ್ದೆ. ಸೊ ನಾನು ನಿಮಗೆ ಈ ರೀತಿ ಸಿಂಪಲಾಗಿ ಯಾವ ರೀತಿ ರೆಡಿ ಆಗೋದು ಅಂತ ಹೇಳಿ ಯಾವುದಾದ್ರೂ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ರೆಡಿ ಎಲ್ಲ ಆದಮೇಲೆ
ರೆಡಿ ಎಲ್ಲ ಆದಮೇಲೆ ಮತ್ತು ಫೋಟೋಶೂಟ್ ಎಲ್ಲ ಆದಮೇಲೆ ಶಾಸ್ತ್ರಗಳೆಲ್ಲ ಶುರುವಾಯಿತು. ಎಲ್ಲರೂ ಬರೋದಕ್ಕೆ ಶುರು ಮಾಡಿದ್ರು, ಹಾಗಾಗಿ ಶಾಸ್ತ್ರಗಳೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ವಿ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹರಿಯೋರು ನನಗೆ ಯಾವುದೇ ರೀತಿ ಶಾಸ್ತ್ರನ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ಈ ಸಲ ನೀವೇ ಫಸ್ಟ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ಅವರೇ ಫಸ್ಟ್ ಶಾಸ್ತ್ರ ಎಲ್ಲ ಮಾಡಿದ್ರು. ಅವ್ರು ಮಾಡಿದ ಆದಮೇಲೆ ಈ ರೀತಿಯಾಗಿ ಮುತ್ತೈದೆಯವರು ಲೇಡೀಸ್ ಬಂದು ಶಾಸ್ತ್ರನ ಶುರು ಮಾಡ್ತಾರೆ. ನಮ್ಮ ಕಡೆ ಮೊದಲು ತುಂಬುವಾಗ ಭತ್ತ ಮತ್ತು ತೆಂಗಿನಕಾಯಿ ಸಿಪ್ಪೆ ಸಮೇತ ಇರುವಂಥದ್ದನ್ನ ಇಡ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಇರುವಾಗ ಯಾವುದು ಅಕ್ಕಿ ಮತ್ತು ಸಿಪ್ಪೆ ಓಪನ್ ಆಗಿರುವಂಥದ್ದು ಇಡಬಾರ್ದು ಅಂತೇಳಿ ಸಿಪ್ಪೆ ಸಮೇತನೇ ಇಡ್ತಾರೆ. ಅದಾದಮೇಲೆ 5 ಜನ ಮುತ್ತೈದೆಯರು ಬಂದು ಶಾಸ್ತ್ರನ ಮಾಡ್ತಾರೆ. ಅದಾದಮೇಲೆ ಮತ್ತೆ ಅದನ್ನ ಗಂಟು ಕಟ್ಟಿ ಒಂದು ಕಡೆ ಡೆಲಿವರಿ ಆಗೋ ತನಕ ಇಡ್ತಾರೆ. ಡೆಲಿವರಿ ಆದಮೇಲೆ ಆ ಸಿಪ್ಪೆ ಸಮೇತ ಇರುವಂತಹ ತೆಂಗಿನಕಾಯಿನ ಸಿಪ್ಪೆ ತೆಗೆದು ನೆಡ್ತಾರೆ. ಇಲ್ಲಾಂದರೆ ಅಡುಗೆಗಾದರೂ ಯೂಸ್ ಮಾಡ್ತಾರೆ ಕೆಲವು ಜನ, ಇಲ್ಲಾಂದರೆ ಕೆಲವು ಜನ ನೆಡ್ತಾರೆ. ಸೊ ನಮ್ಮ ಮನೇಲಿ ನಾವು ಅದನ್ನು ನೆಟ್ಟಿದ್ದೀವಿ. ಸೊ ಅದಾದಮೇಲೆ ಫ್ರೆಂಡ್ಸು, ಫ್ಯಾಮಿಲೀಸು ಮತ್ತು ನೇಬರ್ಸ್ ಎಲ್ಲರೂ ಕೂಡ ಬಂದಿದ್ದರು. ನಾವು ಆ್ಯಕ್ಚುಲಿ ಫ್ಯಾಮಿಲಿಯವ್ರು ಎಲ್ರಿಗೂ ಕೂಡ ಹೇಳಿದ್ವಿ. ಬಟ್ ನನ್ನ ಸೀಮಂತ ಆಗಿದ್ದು ಮಾರ್ಚ್ ಟೈಮಲ್ಲಿ ಆಗಿರೋದ್ರಿಂದ ಆವಾಗ ಮಕ್ಕಳಿಗೆಲ್ಲ ಎಕ್ಸಾಮ್ ಇತ್ತು ಅಂತ ಹೇಳಿ ತುಂಬ ಜನ ಬಂದಿರಲಿಲ್ಲ. ಯಾಕಂತ ಹೇಳಿದ್ರೆ ಆವಾಗ ಮಕ್ಕಳಿಗೆ ಫೈನಲ್ ಎಕ್ಸಾಮ್ ನಡೀತಿರುತ್ತೆ. ಸೊ ಆದರೂ ಪರವಾಗಿಲ್ಲ, ಇಲ್ಲಿ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದರು. ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಕೂಡ ಶಾಸ್ತ್ರಗಳನ್ನ ಮಾಡಿ ನನಗೆ ಬಳೆ ಹಾಕಿ ಆಶೀರ್ವಾದ ಮಾಡಿ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಾಯಿತು ಸೀಮಂತ ಅಂತೂ. ಮತ್ತು ಮೇಕಪ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನನಗೆ ನಾನೇ ಮಾಡ್ಕೊಂಡಿದ್ದು. ಯಾರನ್ನು ಕೂಡ ನಾನು ಕರೆಸ್ಕೊಂಡಿರಲಿಲ್ಲ ಮೇಕಪ್ ಆರ್ಟಿಸ್ಟ್ಗೆ ಅಂತ ಹೇಳಿ. ಸೊ ನಿಮಗೇನಾದರೂ ನಾನು ಯಾವ ರೀತಿ ಮೇಕಪ್ ಮಾಡ್ಕೊಂಡಿದ್ದೆ ಅಂತ ಹೇಳಿ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ಈ ರೀತಿಯಾಗಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಮೇಕಪ್ಪು ಕೂಡ. ಎಲ್ಲ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ತುಂಬಾ ಚೆನ್ನಾಗಾಯಿತು ಸೀಮಂತ. ಪ್ರತಿಯೊಂದು ಹೆಣ್ಮಕ್ಳಿಗೂ ಇರುತ್ತೆ ಈ ರೀತಿ ಟೈಮಲ್ಲಿ ಸೀಮಂತನ ಮಾಡಿಸ್ಕೋಬೇಕು ಅಂತ ಹೇಳಿ. ಸೊ ಅದಾದಮೇಲೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಸೊ ಊಟ ಅಂತ ಹೇಳಿದ್ರೆ ನಾವು ಊಟಕ್ಕೆ ಕ್ಯಾಟ್ರಿನ್ ಅವ್ರಿಗೆ ಹೇಳಿದ್ವಿ. ಕ್ಯಾಟ್ರಿನ್ ಅಂದರೆ ನಮ್ಮ ಮನೆ ಎದುರುಗಡೆನೆ ಹೋಟೆಲ್ ಇದೆ. ಸೊ ಅವ್ರಿಗೆ ನಾವು ಕ್ಯಾಟ್ರಿಂಗ್ಗೆ ಹೇಳಿದ್ವಿ. ಹೊಸಕೋಟೆ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ಉತ್ಸವ ಹೋಟೆಲಿ ನೀವು ಕ್ಯಾಟ್ರಿಂಗ್ನ ಕೊಡ್ಬೋದು. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ಮನೇಲಿ ಏನು ಫಂಕ್ಷನ್ ಆದರೂ ಕೂಡ ನಾವು ಅವ್ರಿಗೇನೆ ಕ್ಯಾಟ್ರಿಂಗ್ಗೆ ಹೇಳೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಏನೇನು ಐಟಮ್ ಹೇಳಿದ್ವಿ ಅದಕ್ಕಿಂತ 1-2 ಐಟಮ್ ಜಾಸ್ತಿನೇ ಮಾಡಿಕೊಟ್ಟಿದ್ರು. ಹಾಗೆ ಕ್ವಾಂಟಿಟಿನೂ ಕೂಡ ಜಾಸ್ತಿನೇ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಊಟನೂ ಕೂಡ. ಎಲ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಆದರೆ ಸಾಂಬಾರು ಸ್ವಲ್ಪ ಸ್ವೀಟ್ ಅಂತ ಅನ್ನಿಸ್ತಿತ್ತು. ನಾವೆಲ್ಲ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಆ ಹೋಟೆಲಲ್ಲಿ ನಾರ್ಮಲ್ ಆಗಿ ಸ್ವಲ್ಪ ಸ್ವೀಟ್ ಹಾಕ್ತಾರೆ, ಬೆಲ್ಲ ಹಾಕ್ತಾರೆ, ಹಾಗಾಗಿ ಸ್ವೀಟ್ ಅನ್ನಿಸ್ತಿತ್ತು. ಅದನ್ನು ಬಿಟ್ಟು ಎಲ್ಲ ಕೂಡ ಚೆನ್ನಾಗಿತ್ತು. ಏನಂತೆ ರೀ ಅವನ ಕೈ ತೆಗಿಸ್ಕೊಂಡು ಅಣ್ಣಯ್ಯ ನೋಡು ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ತಾವನೆ. ಅಪ್ಪ ನೀವು ಊಟ ಮಾಡಿದ್ರಾ? ಬರುತ್ತೆ ಹಂಗೆ. ನಮ್ಮ ಹೇಮೋನ ಜೂಮ್ ಮಾಡ್ತೀನಿ ತಡಿ. ಹೇಮೋ ಬಂದೆ. ಸಾಕು ಸ್ವಲ್ಪ ನಾನು ಏನಕ್ಕೆ ಫೋಟೋಸ್ನ ಈ ರೀತಿ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ವಿಡಿಯೋಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ನಂದು. ನನಗಂತೂ ತುಂಬ ಬೇಜಾರಾಗೋಯ್ತು ವಿಡಿಯೋಸ್ ಎಲ್ಲ ಮಿಸ್ ಆಗಿರೋದು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಫೋಟೋಸ್ನೇ ವಿಡಿಯೋಸ್ಗೆ ಆ್ಯಡ್ ಮಾಡಿದ್ದೀನಿ. ನಾನು ತುಂಬ ಹುಡುಕ್ತೆ ವಿಡಿಯೋಸ್ ಎಲ್ಲ ಏನಾಯಿತು ಅಂತ ಹೇಳಿ, ಬಟ್ ಅದು ಹೆಂಗೆ ಡಿಲೀಟ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ವಿಡಿಯೋಸ್ ಎಲ್ಲ ಫುಲ್ ಡಿಲೀಟ್ ಆಗಿಬಿಟ್ಟಿದೆ, ಹಾಗಾಗಿ ಫೋಟೋಸ್ನೇ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಮಾಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನೀವು ಏನಾದರೂ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಸೀಮಂತನ ಮಾಡಿಸ್ಕೊಂಡಿದ್ರೆ ನಿಮ್ಮ ಸೀಮಂತ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಕೂಡ ತಿಳ್ಕೊತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.